ಎಲ್ಲರಿಗೂ ನಮಸ್ಕಾರ. ಮೈಸೂರು ವಿಶ್ವವಿದ್ಯಾಲಯ ಐಚ್ಛಿಕ ಕನ್ನಡ 5ನೇ ಸೆಮಿಸ್ಟರ್ನ ಜನಪದ ಮಹಾಕಾವ್ಯ ಕುರಿತ ಪಠ್ಯ. ಎಲ್ಲರಿಗೂ ಸ್ವಾಗತ. ಹಿಂದಿನ ಅಧಿವೇಶನದಲ್ಲಿ ನಾವು ಜನಪದ ಸಾಹಿತ್ಯದ ಪ್ರಕಾರಗಳು, ಜನಪದ ಮಹಾಕಾವ್ಯದ ಲಕ್ಷಣ, ಸ್ವರೂಪ ಇವುಗಳನ್ನ ಕುರಿತು ನೋಡಿದ್ವು. ಇಂದಿನ ತರಗತಿಯಲ್ಲಿ ಕನ್ನಡ ಜನಪದ ಮಹಾಕಾವ್ಯದ ಪರಿಚಯ, ಜನಪದೀಯ ಹಿನ್ನೆಲೆಯಲ್ಲಿ ಮಲೆಮಹದೇಶ್ವರ ಮಹಾಕಾವ್ಯ ರಚನೆಯಾಗಿರುವಂಥದ್ದು, ಜಾನಪದೀಯ ಹಿನ್ನೆಲೆಯಲ್ಲಿ ಮಂಟೇಸ್ವಾಮಿ ಮಹಾಕಾವ್ಯ ರಚನೆಗೊಂಡಿರುವ ರೀತಿ, ಮಲೆಮಹದೇಶ್ವರ ಮಹಾಕಾವ್ಯ ಮತ್ತು ಮಂಟೇಸ್ವಾಮಿ ಮಹಾಕಾವ್ಯ ಇವೆರಡರ ನಡುವಿನ ತುಲನಾತ್ಮಕ ಹೋಲಿಕೆಯನ್ನು ನೋಡೋಣ. ಮಹಾಕಾವ್ಯ ಅಂದರೆ ಹೀಗೆ ಇರಬೇಕು ಎಂಬ ಕಟ್ಟುಪಾಡಿನ ಕಾಲ ಹೊಂದಿತ್ತು. ಉದಾತ್ತ ಗುಣದ ಅಥವಾ ಉತ್ತಮ ಗುಣದ, ಉತ್ತಮ ಸ್ವಭಾವದ ರಾಜ, ಕೆಟ್ಟದ್ದನ್ನೇ ಬಯಸುವ ಪ್ರತಿನಾಯಕ, ಅಷ್ಟಾದಶ ವರ್ಣನೆ ಇವುಗಳೆಲ್ಲ ಇರಲೇಬೇಕಾದ ಕಡ್ಡಾಯ ಅಂಶಗಳಾಗಿತ್ತು. ಪ್ರಾಚೀನ ವಿಶ್ವ ಮಹಾಕಾವ್ಯಗಳ ಸಾಲಿನಲ್ಲಿ ಕಲೇವಾಲ, ಗಿಲ್ಗಮೀಶ, ಬೋಲ್ಫ್ ಇವುಗಳನ್ನ ಅಪ್ಪಟ ಮೌಖಿಕ ಸಾಹಿತ್ಯ ಎಂದು ಕರೆಯಬಹುದು. ಈ ಹಿನ್ನೆಲೆಯಲ್ಲಿ ಜನಪದ ಮಹಾಕಾವ್ಯಗಳು ನಮ್ಮ ಸಂಸ್ಕೃತಿ ಮತ್ತು ಇತಿಹಾಸವನ್ನು ನಿರೂಪಿಸಬಲ್ಲ ಮುಖ್ಯ ಸಂಗತಿಗಳು ಎಂದು ಹೇಳಬಹುದು. ಜಾನಪದ ಮಹಾಕಾವ್ಯವನ್ನು ಕುರಿತಂತೆ ಸಿ.ಎಂ. ಬೋರಾರವರ ಹೇಳಿಕೆ ಅತ್ಯಂತ ಮಹತ್ವದ್ದೆಂದು ಪರಿಗಣಿಸಬಹುದು. ಬೋರಾರವರ ಪ್ರಕಾರ ಜನಪದ ಮಹಾಕಾವ್ಯ ಎನ್ನುವಂಥದ್ದು ಶುದ್ಧ, ಸಹಜ ಸ್ಫೂರ್ತಿ, ನೇರ, ನಿರರ್ಗಳ ನಾಗರಿಕತೆಯಿಂದ ಕಲುಷಿತವಾಗದ ಕವಿವಾಣಿ ಎಂಬುದಾಗಿದೆ. ಹಾಗಾಗಿ ಅವರು ಶಿಷ್ಟ ಮತ್ತು ಮೌಖಿಕ ಎರಡೂ ಬಗೆಗಳಲ್ಲಿ ಮೌಖಿಕ ಮಹಾಕಾವ್ಯವೇ ಶುದ್ಧ ಮತ್ತು ನಾಗರಿಕತೆಯಿಂದ ಕಲುಷಿತವಾಗದ ಒಂದು ಕವಿಯ ವಾಣಿ ಎಂಬುದಾಗಿ ಅಭಿಪ್ರಾಯಪಟ್ಟಿರುವಂಥದ್ದು. ಭಾರತದಾದ್ಯಂತ ಅನೇಕ ಬುಡಕಟ್ಟುಗಳು ತಮ್ಮದೇ ಆದ ರಾಮಾಯಣ ಮಹಾಭಾರತಗಳನ್ನು ಹಾಡಿಕೊಳ್ಳುತ್ತಿದ್ದರು. ಅವು ಸ್ಥಾಪಿತ ಮೌಲ್ಯಗಳಿಗೆ ವಿರುದ್ಧವಾಗಿದ್ದುದರಿಂದ ಅವುಗಳನ್ನು ಮಾನ್ಯ ಮಾಡಲಿಲ್ಲ. ನೂರಾರು ಘಟನೆಗಳ ಸಂಗತಿಗಳ ವಿವರಣೆ ಮಹಾಕಾವ್ಯದ ಅಂಶವಾದ ಕಾರಣ ಅದನ್ನು ಅಕ್ಷರ ಬಲ್ಲವನು ಮಾತ್ರ ರಚಿಸಬಲ್ಲನೆಂಬ ತಿಳುವಳಿಕೆಯು ಈ ನಿರ್ಲಕ್ಷ್ಯಕ್ಕೆ ಕಾರಣವಿರಬಹುದು. ಭಾರತದಂತಹ ದೇಶದಲ್ಲಿ ಒಂದೇ ಸಂಸ್ಕೃತಿಯನ್ನು ಕಾಣಲು ಸಾಧ್ಯವಿಲ್ಲ. ಭಾರತ ನೆಲವು ಬಹು ಸಂಸ್ಕೃತಿಯಿಂದ ಕೂಡಿದ್ದು, ಅಲ್ಲಿನ ಪ್ರತಿಯೊಂದು ನೆಲದ ವಿವಿಧ ಭಾಷೆಗಳು, ಅಲ್ಲಿನ ಜನರ ಆಚಾರ ವಿಚಾರಗಳು, ರೂಢಿಸಿಕೊಂಡ ಮೌಲ್ಯ ಇತ್ಯಾದಿಗಳನ್ನು ಅವಲೋಕಿಸಿದಾಗ ಸಾವಿರಾರು ಸಂಸ್ಕೃತಿಗಳು ನಮ್ಮ ಕಣ್ಣ ಮುಂದೆ ಸುಳಿಯುತ್ತವೆ. ಅಖಿಲ ಭಾರತ ಪರಂಪರೆಯಲ್ಲಿರುವ ಎರಡು ಪ್ರಮುಖ ಪುರಾಣಗಳ ಜೊತೆಗೆ ಸ್ಥಳೀಯ ಸಾಂಸ್ಕೃತಿಕ ವೀರರ ಕಥನಗಳನ್ನು, ಪವಾಡಗಳನ್ನು, ಪುರುಷರು, ಬೈರಾಗಿಗಳು, ಸಾಧಕರ ಮಹಿಮೆಗಳನ್ನು, ಅವರ ಜೀವನ ಪ್ರೀತಿಯ ವಿಶೇಷಗಳೆನಿಸಿದ ಮದ್ಯ, ಮಾಂಸ, ಭಂಗಿ ಸೇವನೆ ವಿಚಾರಗಳನ್ನು, ಸ್ತ್ರೀ ಪ್ರಧಾನವಾದ ದ್ರಾವಿಡ ಮೌಲ್ಯಗಳನ್ನು ಹಾಗೂ ಈ ಮೂಲಕ ತಮ್ಮ ನೆಲದ ಗುಣವನ್ನು ಸಹಜವಾಗಿ ಹೊರಹೊಮ್ಮುವ ದೀರ್ಘ ಕಥನಗಳು ನಮ್ಮಲ್ಲಿವೆ. ಪರಂಪರಾಗತವಾದ ಶಿಷ್ಟ ಮನಸ್ಸಿನ ನಂಬಿಕೆಗಳಿಗೆ ತದ್ವಿರುದ್ಧವಾದ ಕಥನಗಳು
ತಮ್ಮದೇ ಮೌಲ್ಯಗಳನ್ನು, ಜೀವನ ದೃಷ್ಟಿಯನ್ನು, ಆ ಮೂಲಕ ಒಂದು ನಿರ್ದಿಷ್ಟ ನೆಲದ ಲೋಕ ದೃಷ್ಟಿಯನ್ನು, ವಿವೇಕವನ್ನು ಹೇಳುತ್ತದೆ. ಜನಸಾಮಾನ್ಯರ ನಡುವಿನ ಸರಳ ವ್ಯಕ್ತಿತ್ವದ ಈ ಕಥನಗಳ ನಾಯಕರು ಸ್ವಾಭಿಮಾನಕ್ಕೆ ಕುಂದು ಬಂದಾಗ ತಮ್ಮ ಅಗಾಧತೆಯನ್ನು ಮೆರೆಯಬಲ್ಲವರೂ ಆಗಿರುತ್ತಾರೆ. ಇಂಥ ನಾಯಕರು ಯಾರು ಎಂಬ ಪ್ರಶ್ನೆಗೆ ಉತ್ತರ ಮಾದಿಗನೆಂದು ಹೇಳಲಾಗುವ ಮಾದಪ್ಪ, ಹೊಲೆಯನೆಂದು ಕರೆಯಲಾಗುವ ಮಂಟೇಸ್ವಾಮಿ, ದನ ಕಾಯುವ ಜುಂಜಪ್ಪ, ಕುರಿ ಕಾಯುವ ಮೈಲಾರಲಿಂಗ ಇವರು ಪ್ರಕೃತಿಯಲ್ಲಿನ ದುಷ್ಟಮೃಗಗಳನ್ನು ಹೋಲಿಸಿಕೊಂಡು ಇವುಗಳನ್ನು ಸ್ನೇಹದಿಂದ ಕಾಣಬಲ್ಲವರು, ನಾಗರಿಕ ಸಮಾಜದ ದಬ್ಬಾಳಿಕೆಯಿಂದ ತಮ್ಮನ್ನು ನಂಬಿದ ಜನವರ್ಗಗಳನ್ನು ರಕ್ಷಿಸಿ ಕಾಪಾಡಬಲ್ಲವರು, ದುಷ್ಟರನ್ನು ಪಳಗಿಸಬಲ್ಲವರು ಆಗಿರುತ್ತಾರೆ. ಕರ್ನಾಟಕದಲ್ಲಿ 12ನೇ ಶತಮಾನದ ಶರಣರ ಚಳುವಳಿ, ಅಲ್ಲಿ ನಡೆದ ವರ್ಣಸಂಕರ, ಆ ಮೂಲಕ ಕೆಳಜಾತಿಗಳ ಒಗ್ಗಟ್ಟು, ಈ ವಿಪ್ಲವ ಕಾರಣಗಳಿಂದ ವಿಫಲವಾದ ಮೇಲೆ ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸದಲ್ಲಿ ಪ್ರಕ್ಷುಬ್ಧ ವಾತಾವರಣವೇ ತಲೆದೋರಿತು. ಶರಣರ ಜನಪದ ಚಳುವಳಿಯ ಮೂಲಕ ಚರಿತ್ರೆಯಲ್ಲಿಯೇ ಮೊದಲ ಬಾರಿಗೆ ಬೀದಿಗೆ ಬಂದ ಕೆಳವರ್ಗದ ಜನ ನಂತರದ ಸೋಲಿನಿಂದ ಹತಾಶರಾಗಿ ತಮ್ಮ ತಮ್ಮ ದಾರಿಗಳನ್ನು ತಾವು ಹಿಡಿದಂತೆ ಕಾಣುತ್ತದೆ. ಈ ಹಿನ್ನೆಲೆಯಲ್ಲಿ ಮಾದೇಶ್ವರ ಮತ್ತು ಮಂಟೇಸ್ವಾಮಿ ಇವರು ಉತ್ತರ ದೇಶದಿಂದ ಬಂದರೆಂದು ಹಲವು ಕಡೆ ಉಲ್ಲೇಖವಾಗಿದೆ. ಈ ಹಿನ್ನೆಲೆಯಲ್ಲಿ ಕನ್ನಡ ಜನಪದ ಮಹಾಕಾವ್ಯಗಳಲ್ಲಿ ಮಲೆ ಮಾದೇಶ್ವರ ಕಾವ್ಯ, ಮಂಟೇಸ್ವಾಮಿ ಕಾವ್ಯ, ಜುಂಜಪ್ಪ ಮಹಾಕಾವ್ಯ, ಮೈಲಾರಲಿಂಗ, ಎಲ್ಲಮ್ಮ, ಕುಮಾರರಾಮ ಹೀಗೆ ಹಲವು ಜನಪದ ಮಹಾಕಾವ್ಯಗಳನ್ನು ಕನ್ನಡದಲ್ಲಿ ನಾವು ಪ್ರಮುಖವಾಗಿ ಗಮನಿಸಬಹುದು. ಇದರಲ್ಲಿ ಮೊದಲನೇದಾಗಿ ಮಲೆ ಮಹದೇಶ್ವರ ಮಹಾಕಾವ್ಯ. ಕನ್ನಡ ಜನಪದ ಮಹಾಕಾವ್ಯ ಪರಂಪರೆಯಲ್ಲಿ ಮಲೆ ಮಹದೇಶ್ವರ ಮಹಾಕಾವ್ಯವು ಆದ್ಯ ಮತ್ತು ಪ್ರಮುಖ ಕೃತಿಯಾಗಿದೆ. ಮಲೆ ಮಹದೇಶ್ವರರ ಕಾಲ ಕ್ರಿಸ್ತಶಕ 15ನೇ ಶತಮಾನವಿರಬಹುದೆಂಬ ಹೇಳಿಕೆ ಅಥವಾ ವಾದವೂ ಕೂಡ ಇದೆ. ಉತ್ತರ ದೇಶದಿಂದ ಬಂದು ದಕ್ಷಿಣ ಭಾಗದಲ್ಲಿ ನೆಲೆ ನಿಂತವರು. ಮಾದಪ್ಪನದು ಸದಾ ಪಯಣದ ಬದುಕು, ಭಿಕ್ಷೆ ಬೇಡುವುದೇ ಆತನ ವೃತ್ತಿ. ತನ್ನ ಹೊಕ್ಕಲನ್ನು ಹೆಚ್ಚಿಸಿಕೊಳ್ಳಬೇಕೆಂಬ ಸಾಮಾನ್ಯನ ಆಸೆ ಆತನದು. ಹಾಗಾಗಿ ಜನರ ಸೆಳೆವ ಹುನ್ನಾರ ಮಾಡುತ್ತಾನೆ. ಈತನ ಹುಟ್ಟು ಅಸಾಮಾನ್ಯ ಎಂದು ಕೆಲವೆಡೆಯಲ್ಲಿ ಇದೆ. ಪಟ್ಟಬದ್ಧ ಸಂಸ್ಕೃತಿಗೆ ವಿರುದ್ಧವಾಗಿ ಕೆಳವರ್ಗಗಳ ಅಸ್ತಿತ್ವ ಪುನಃಸ್ಥಾಪಿಸುವ, ಪ್ರತಿ ಸಂಸ್ಕೃತಿ ನಿರ್ಮಾಣ ಮಾಡುವ ಇವರ ಉದ್ದೇಶ, ಆ ಉದ್ದೇಶದ ಈಡೇರಿಕೆಗಾಗಿ ಇವರು ಕರ್ನಾಟಕದ ದಕ್ಷಿಣ ಭಾಗಕ್ಕೆ ಬರುವರು ಎಂಬುವಂಥದ್ದು. ಮಾದಪ್ಪನ ಹುಟ್ಟು ಶಿವನ ಜಟೆಯಿಂದ ಹೊರಬಿದ್ದ ಪುಟ್ಟಲಿಂಗದಿಂದ ಆಯಿತು ಎಂಬ ಐತಿಹ್ಯ ಒಂದು ಕಡೆ ಇದ್ದರೆ, ಉತ್ರಾಜಿ ಎಂಬ ಸಾಧ್ವಿಯ ಹೊಟ್ಟೆಯಲ್ಲಿ ಜನಿಸಿದ ಜನ್ಮ ವೃತ್ತಾಂತವೊಂದು ಇರುವಂಥದ್ದು. ತಂದೆ ತಾಯಿಲ್ಲದ ಅನಾಥ ಎಂದು ಮತ್ತೆ ಕೆಲವೆಡೆ ಉಲ್ಲೇಖಗೊಂಡಿರುವಂಥದ್ದು. ಒಟ್ಟಾರೆ ತನ್ನ ಉದ್ದೇಶ ಸಾಧನೆಗಾಗಿ ಉತ್ತಮ ಸ್ಥಳಕ್ಕಾಗಿ ಹುಡುಕಾಡುವ ಶರಣನಾಗಿ, ಮತ್ತೆ ಕೆಲವೆಡೆ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ಶರಣನಾಗಿ ಈತ ಕಾಣಿಸಿಕೊಳ್ಳುತ್ತಾನೆ. ಹೀಗೆ ತನ್ನ ಅಸ್ತಿತ್ವ ಸಾಧನೆಗಾಗಿ ಅರಸಿ ಹೊರಡುವ ಸಂದರ್ಭದಲ್ಲಿ ಈತ ಹೊರಟು ನಿಂತ ಮಠಗಳಲ್ಲಿ ಸುತ್ತೂರು ಮಠ ಮೊದಲನೆಯದು. ಹೀಗೆ ಸುತ್ತೂರು ಮಠಕ್ಕೆ ಬಂದಾಗ ಅಲ್ಲಿ ರಾಗಿ ಬೀಸುವ ಕೆಲಸ ನೀಡಲಾಗುತ್ತೆ. ಸುಖ ಅಂತ ಬಂದೆ ಕುಕ್ಕೇಲಿ ರಾಗಿ ತುಂಬಿ ಮಡಗಿದ್ದೀರಿ ಎಂದು ಶಾಪ ಕೊಟ್ಟು ಮಾದಪ್ಪ ಅಲ್ಲಿಂದ ಹೊರಡುತ್ತಾನೆ. ನಂತರ
ಕುಂತೂರು ಮಠಕ್ಕೆ ಬರುತ್ತಾನೆ. ಇಲ್ಲಿ ಲಿಂಗ ಪೂಜೆಗೆ ಪುಷ್ಪಗಳನ್ನು ತರುವ ಕಾಯಕಕ್ಕೆ ಮಾದಪ್ಪನನ್ನು ನೇಮಿಸಲಾಗುತ್ತದೆ. ಪುಷ್ಪಗಳನ್ನು ತರಲು ಹೋಗಿ ಹಾವರಾಣಿ, ಗೊದ್ದ, ಗೋಸುಂಬೆ, ಹಾವು ಚೇಳುಗಳನ್ನು ಹಿಡಿದು ನರಮನ್ಸರ ಕೈಲಿ ಸಿಕ್ಕರೆ ನಿಮ್ಮನ್ನು ಹೊಡೆದು ನರಕದ ಗುಂಡೀಲಿ ಮಣ್ಣು ಮಾಡ್ತಾರೆ ಅಂದು ಅವುಗಳನ್ನು ನೀರಿಗೆ ಅದ್ದಿ ಹೂವುಗಳಾಗಿ ಪರಿವರ್ತಿಸುತ್ತಾನೆ. ವಿಚಾರ ತಿಳಿದು ಪ್ರಭುದೇವ ಮತ್ತು ಮಾದಪ್ಪನ ನಡುವೆ ವಾಗ್ಯುದ್ಧ ನಡೆಯುತ್ತೆ. ಕೊನೆಗೆ ಮಾದಪ್ಪ ಕುಂತೂರು ಮಠದಿಂದ ಹೊರ ನಡೆಯುತ್ತಾರೆ. ಹೀಗೆ ಅವರು ನಾನಾ ಕಡೆ ಸುತ್ತಿ ನಂತರ 77 ಮಲೆಯ ನಡುವೆ ಸೀರೆ ಸಿರುಗುಂದ ಬೆಳೆವ ದಟ್ಟ ಕಾನನದ ತಾಣಕ್ಕೆ ಬಂದು ನೆಲೆ ನಿಲ್ಲುತ್ತಾರೆ. ಹೆಬ್ಬುಲಿಯೇ ಅವನ ವಾಹನ, ಹಾವುಗಳೇ ಅವನ ಸೇವಕರು. ಇಲ್ಲಿಂದ ಮುಂದೆ ಮಾದಪ್ಪನ ಆಸೆಗೆ ಫಲ ಸಿಗತೊಡಗುತ್ತದೆ. ಈ ಮಹಾಕಾವ್ಯದಲ್ಲಿ ಒಟ್ಟು 7 ಕವಲುಗಳನ್ನು ಜೀಶಂ ಪರಮಶಿವಯ್ಯ ಅವರು ಗುರುತಿಸಿರುವಂಥದ್ದು. ಇದರಲ್ಲಿ ಪ್ರಮುಖವಾಗಿರುವಂಥದ್ದು ತಾಳುಗತೆ, ಜುಂಜೇಗೌಡನ ಸಾಲು, ಸರಗೂರಪ್ಪನ ಸಾಲು, ಸಂಕಮ್ಮನ ಸಾಲು ಮತ್ತು ಶ್ರವಣದೊರೆಯ ಸಾಲು. ಮಲೆಮಹದೇಶ್ವರ ಕಾವ್ಯದ ಸಂಪಾದನೆಯಲ್ಲಿ ಕೇಳಿಬರುವಂತಹ ಇನ್ನೊಬ್ಬ ಪ್ರಮುಖ ವಿದ್ವಾಂಸರ ಹೆಸರು ಪಿ.ಕೆ. ರಾಜಶೇಖರ್. ಇವರು ಸಂಪಾದಿಸಿರುವ ಮಲೆಮಹದೇಶ್ವರ ಕಾವ್ಯದಲ್ಲಿ ಮಲೆ ಮಹದೇಶ್ವರಗೆ ಸಂಬಂಧಪಟ್ಟಂತೆ 12 ಸಾಲುಗಳಿರುವುದನ್ನು ಕಾಣಬಹುದು. ಮಲೆ ಮಹದೇಶ್ವರ ಕಾವ್ಯವನ್ನು ಮಹಾಕಾವ್ಯದ ಸ್ಥಾನಕ್ಕೆ ಏರಿಸಿರುವಂಥದ್ದು ಅಲ್ಲಿನ 2 ಪ್ರಮುಖ ಸಾಲುಗಳು ಅಂತ ಹೇಳ್ಬೋದು. ಅದರಲ್ಲಿ ಮೊದಲನೇದು ಸಂಕಮ್ಮನ ಸಾಲು ಮತ್ತು ಕಾಳಮ್ಮನ ಸಾಲು ಎಂಬುವಂಥದ್ದು. 77 ಮಲೆಯ ನಿಗೂಢ ಅಡವಿ ಜೀವಿಗಳಾಗಿದ್ದ ಸೋಲಿಗರು ಮಾದೇವನ ಒಕ್ಕಲಾದ ಬಗೆಯನ್ನು ಸಂಕಮ್ಮನ ಸಾಲಿನಲ್ಲಿ ನಾವು ಕಾಣ್ತಾ ಹೋಗ್ಬೋದು. ಹಾಗೆಯೇ ಆ ಸಂಕಮ್ಮನ ಸಾಲಿನಲ್ಲಿ ಸೋಲಿಗರ ಆಹಾರ ಸಂಗ್ರಹಣೆಯ ವಿಧಾನಗಳ ಬಗ್ಗೆ ಹೆಚ್ಚಿನ ಬೆಳಕನ್ನು ನಾವು ನೋಡ್ಬೋದು, ಅಥವಾ ಹೆಚ್ಚಿನ ಮಾಹಿತಿಯನ್ನು ಅಲ್ಲಿ ನಾವು ನೋಡ್ತಾ ಸಾಗ್ಬೋದು ಅನ್ನುವಂಥದ್ದು. ಸಂಕಮ್ಮನ ಕಥೆಯಲ್ಲಿ ಮದುವೆಯಾದರೂ ಒಪ್ಪಿತ ವ್ಯವಸ್ಥೆ ಸ್ವೀಕರಿಸದ ಬುಡಕಟ್ಟೊಂದರ ಪ್ರತಿನಿಧಿಯಾಗಿ ಸಂಕಮ್ಮ ಕಾಣಿಸಿಕೊಳ್ಳುವಂಥದ್ದು. ಇಲ್ಲಿ ಹೆಣ್ಣು ಮುಕ್ತತೆ ಮತ್ತು ಪಾತಿವ್ರತೆ ಎಂಬ ಮೌಲ್ಯಗಳ ನಡುವಿನ ಸಂಘರ್ಷವಾಗಿ ಇಲ್ಲಿ ಸಂಕಮ್ಮ ಕಾಣಿಸಿಕೊಳ್ಳುವಂಥದ್ದು. ನಂತರ ಬರುವ ಬೇವಿನಹಟ್ಟಿ ಕಾಳಮ್ಮ, ಇವಳು ಕುರುಬರ ಒಡತಿಯಾಗಿರುತ್ತಾಳೆ. ಎಳ್ಳಿನ ಭಿಕ್ಷೆಯನ್ನು ಪಡಿತಾ ಇದ್ದಂಥ ಮಾದಪ್ಪ ಕೊನೆಗೆ ಬೇವಿನಹಟ್ಟಿ ಕಾಳಮ್ಮನ ಬಳಿ ಬಂದು ಎಳ್ಳಿನ ಭಿಕ್ಷೆಯನ್ನು ಪಡೀಲಿಕ್ಕೆ ಮುಂದಾಗುವಂಥದ್ದು. ಎಳ್ಳಿನ ಭಿಕ್ಷೆಯನ್ನು ಪಡೆದು ಅವಳನ್ನು ಒಕ್ಕಲುತನಕ್ಕೆ ಹೆಚ್ಚಿಸಿಕೊಳ್ಳುವ ಆಸೆ ಮಾದೇಶ್ವರನದ್ದು. ಆದರೆ ಎಳ್ಳಿನ ಭಿಕ್ಷೆಯನ್ನು ನೀಡದೆ ತನ್ನ ಸ್ವಾತಂತ್ರ್ಯ ಉಳಿಸಿಕೊಳ್ಳುವ ತವಕ ಕಾಳಮ್ಮನದು. ಸಂಕಮ್ಮನ ವಿಚಾರದಲ್ಲಿ ಮೃದುವಾಗಿ ಅವಳ ಪ್ರಾರ್ಥನೆಗೆ ಒಲಿದು ಮಗು ಕರುಣಿಸಿದ ಮಾದಪ್ಪ ಇಲ್ಲಿ ಕಾಳಮ್ಮನ ವಿಷಯದಲ್ಲಿ ನಿಷ್ಕರುಣಿಯಾಗಿರುವ ಬಗೆಯನ್ನು ಕಾಣಬಹುದು. ಹೀಗೆ ಒಂದು ಕಡೆ ಗೆಲುವು, ಮತ್ತೊಂದು ಕಡೆ ಸೋಲಿಗೆ ಪ್ರೇರಕ ಶಕ್ತಿಯಾಗಿ ನಿಲ್ಲುವ ಮಾದೇಶ್ವರ ವೈರುಧ್ಯದ ವ್ಯಕ್ತಿಯಾಗಿ ಕಂಡುಬರುತ್ತಾನೆ. ಅವನ ಒಂದು ಸ್ವಾರ್ಥ ಅಥವಾ ಅವನ ಒಂದು ಮನದಾಸೆ ಎಂದರೆ ತನ್ನ ಒಕ್ಕಲುತನವನ್ನು ಹೆಚ್ಚಿಕೊಳ್ಳುವ ತವಕ ಅನ್ನುವಂಥದ್ದು. ಮಹದೇಶ್ವರರ ಮಹಾಕಾವ್ಯವನ್ನು ಹಾಡುವವರು ಮೈಸೂರು, ಮಂಡ್ಯ, ಬೆಂಗಳೂರು, ಚಾಮರಾಜನಗರ ಈ ಭಾಗಗಳಲ್ಲಿ ಹೆಚ್ಚಾಗಿ ಕಂಡುಬರ್ತಾರೆ. ಮಹದೇಶ್ವರನಿಗೆ ಸಂಬಂಧಪಟ್ಟಂಥ
ಹಾಡುಗಳನ್ನು ಹಾಡುವಂಥವನ್ನ ದೇವಗುಡ್ಡರು ಎಂದು ಕರೆಯಲಾಗುತ್ತದೆ. ಕಂಸಾಳೆ ಇವರ ಪ್ರಮುಖ ವಾದ್ಯವಾಗಿರುತ್ತೆ. ಉತ್ತರದಿಂದ ದಕ್ಷಿಣಕ್ಕೆ ಬಂದು ತಮ್ಮ ಭಕ್ತ ಪರಂಪರೆಯನ್ನು ರೂಪಿಸಿಕೊಂಡು ಉತ್ತರ ಮತ್ತು ದಕ್ಷಿಣ ಸಂಸ್ಕೃತಿಯ ಬೆಸುಗೆಯಾಗಿ ಮಾದಪ್ಪನನ್ನು ನಾವು ನೋಡ್ಬೋದು. ಮಾದಪ್ಪನ ಪವಾಡಗಳಲ್ಲಿ ಪ್ರಮುಖವಾಗಿರುವಂಥದ್ದು ನೀಲಮ್ಮನ ದೃಢಭಕ್ತಿ ಪರೀಕ್ಷಿಸಿದ ಸಂದರ್ಭ, ಕುಂತೂರು ಸುತ್ತೂರು ಮಠಗಳಲ್ಲಿ ಮಾಡಿದ ಪವಾಡಗಳು, ಶ್ರವಣ ರಾಕ್ಷಸನನ್ನು ಕೊಂದದ್ದು, ಜುಂಜೇಗೌಡ ಮತ್ತು ಮೂಗಪ್ಪನನ್ನು ಶಿಷ್ಯನನ್ನಾಗಿ ಪಡೆದದ್ದು, ಸಂಕಮ್ಮನ ಕಷ್ಟ ಬಗೆಹರಿಸಿದ್ದು, ಇಕ್ಕೇರಿ ದೇವಮ್ಮನ ಸೊಲ್ಲಡಗಿಸಿದ್ದು, ಹೀಗೆ ಸಾಕಷ್ಟು ಮಾದಪ್ಪನ ಪವಾಡದ ಅಂಶಗಳನ್ನ ಅಥವಾ ಕಥೆಗಳನ್ನ ನಾವು ಸಾಕ್ತಾ ನಾವು ನೋಡ್ಬೋದು ಅನ್ನುವಂಥದ್ದು. ಒಟ್ಟಾರೆ ಇಡೀ ಕಾವ್ಯದಲ್ಲಿ ಮಹದೇಶ್ವರರ ಸಾಹಸ, ಧೈರ್ಯ, ಕೌಶಲ, ಸಾಮಾಜಿಕ ಪ್ರಜ್ಞೆ, ದಯೆ, ಸಮಚಿತ್ತ ಇವುಗಳನ್ನು ಕಾಣಬಹುದು. ಹೀಗೆ ಮಲೆಮಹದೇಶ್ವರ ಕಾವ್ಯವು ಧಾರ್ಮಿಕ ಪವಾಡಗಳ ಚೌಕಟ್ಟಿನಾಚೆಗೂ ಸಾಮಾಜಿಕ ಸಾಂಸ್ಕೃತಿಕ ಸಂಘರ್ಷಗಳ ಕಥನವೊಂದನ್ನು ನಮ್ಮೆಲ್ಲರಿಗೂ ತಿಳಿಸುತ್ತದೆ. ಮಲೆಮಹದೇಶ್ವರ ಕಾವ್ಯವನ್ನು ಇದು ಫಿನ್ಲೆಂಡ್ನ ಕಲೇವಾಲ ಮಹಾಕಾವ್ಯವನ್ನು ಹೋಲುವಂಥ ಮಹಾಕಾವ್ಯವಾಗಿದೆ ಎಂಬುದು ದೇಜಗೌರವರ ಅಭಿಪ್ರಾಯ. ಹೀಗೆ ಇಂಥ ಮಹಾಕಾವ್ಯವು ಒಂದು ಸಮುದಾಯದ ಸಂಸ್ಕೃತಿ, ಪುರಾಣ ಮತ್ತು ಅಲಿಖಿತ ಇತಿಹಾಸಗಳ ಬೃಹತ್ ಭಂಡಾರವೇ ಸರಿ ಎಂಬುವಂಥದ್ದು. ಮಲೆಮಹದೇಶ್ವರ ಕಾವ್ಯದ ನಂತರ ಬರುವಂತಹ ಮತ್ತೊಂದು ಪ್ರಮುಖ ಮಹಾಕಾವ್ಯ ಮಂಟೇಸ್ವಾಮಿ ಮಹಾಕಾವ್ಯ. ಮಹದೇಶ್ವರನಂತೆ ಮಂಟೇಸ್ವಾಮಿಯು ಕೂಡ ಓರ್ವ ಧಾರ್ಮಿಕ ಪುರುಷ. ಧರ್ಮ ಕ್ರಾಂತಿ ಪರಂಪರೆಯನ್ನು ನಿರ್ಮಿಸಿದವರು. ಇವರು ಕೂಡ ಕೈಲಾಸದಿಂದ ಧರೆಗೆ ಆಗಮಿಸಿದರೆಂಬ ಐತಿಹ್ಯವೂ ಕೂಡ ಇದೆ. ಉತ್ತರದ ಕಲ್ಯಾಣ ಬಿಟ್ಟು ದಕ್ಷಿಣಕ್ಕೆ ಬಂದವರು ಎಂಬಂತಹ ಐತಿಹಾಸಿಕ ಸಾಕ್ಷಿಗಳು ಕೂಡ ಕಂಡುಬರುವಂಥದ್ದು. ಕನ್ನಡ ಪ್ರಮುಖ ಜನಪದ ಕಥಾಕಾವ್ಯದ ನಾಯಕನು ಮಂಟೇಸ್ವಾಮಿ. ಕರ್ನಾಟಕದ ಧಾರ್ಮಿಕ ವೃತ್ತಿಗಾಯಕರಲ್ಲಿ ಪ್ರಮುಖವೆನಿಸುವ ನೀಲಗಾರರು ಮತ್ತು ಆ ಸಂಪ್ರದಾಯವನ್ನು ಒಪ್ಪಿಕೊಂಡ ಭಕ್ತರ ಆರಾಧ್ಯ ದೈವವಾಗಿ ಮಂಟೇಸ್ವಾಮಿ ಇರುವುದನ್ನು ನಾವು ನೋಡ್ಬೋದು. ಕೈಲಾಸದಿಂದ ಧರೆಗೆ ಬಂದವರೆಂಬ ಐತಿಹ್ಯವೂ ಇರುವಂಥದ್ದು. ಆದಿಗುರು ಅಲ್ಲಮಪ್ರಭು ಧರೆಗೆ ದೊಡ್ಡವರು, ಪರಂಜ್ಯೋತಿ ಮಂಟೇದಲಿಂಗಯ್ಯ ಕಾಲಜ್ಞಾನ ಸಾರಿದ ಕಂದಾಯದೊಡೆಯ ಎಂದು ಆರಂಭವಾಗುವ ಸಾಲಿನಲ್ಲಿ 12ನೇ ಶತಮಾನದ ಅಲ್ಲಮಪ್ರಭುವಿನ ಹೆಸರು ಪ್ರಸ್ತಾಪವಾದರೂ ಅವರಿಗೂ ಮಂಟೇಸ್ವಾಮಿಗೂ ಕಾಲದ ಯಾವುದೇ ಸಂಬಂಧವಿಲ್ಲ. ಧರೆಗೆ ದೊಡ್ಡವರು ಎಂಬ ಮಾತು ಪರಾತ್ಪರ ವಸ್ತು, ಪರಂಜ್ಯೋತಿ ಸ್ವರೂಪ, ಸಾಕ್ಷಾತ್ ಪರಶಿವಮೂರ್ತಿಗೆ ಹೋಲಿಸಲಾಗಿದೆ. ಕಲ್ಯಾಣದ ಶರಣರ ಪ್ರಸ್ತಾಪ ಮಂಟೇಸ್ವಾಮಿ ಕಾವ್ಯದಲ್ಲಿ ಬರುವುದರಿಂದ ಬಸವೇಶ್ವರರ ಕಾಲಕ್ಕೆ ಮಂಟೇಸ್ವಾಮಿ ಕಾಲವನ್ನು ಒಯ್ಯಬಹುದಾಗಿದೆ. ಕಲ್ಯಾಣದಲ್ಲಿ ಬಸವೇಶ್ವರರ ದೃಢವನ್ನು ಪರೀಕ್ಷಿಸಿ ಮಂಟೇಸ್ವಾಮಿ ಧರೆಗೆ ದೊಡ್ಡವರು ಎಂಬ ಅಂಕಿತದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಮಂಟೇಸ್ವಾಮಿ ಕೈಲಾಸದಿಂದ ಬಂದಂತೆ ಒಂದು ಐತಿಹ್ಯವೂ ಇದೆ. ಮಂಟೇಸ್ವಾಮಿ ಕಲ್ಯಾಣ ಬಿಟ್ಟಾಗ ಇವರ 3 ಜನ ಶಿಷ್ಯರು ಇವರ ಜೊತೆ ಬಂದರೆಂದು, ಇದರಲ್ಲಿ ಹಿರಿಯರು ರಾಚಪ್ಪಾಜಿ ವಿಜಯನಗರಕ್ಕೆ ಹೋಗಿ ಅಲ್ಲಿನ ಗಾರುಡಿಗರನ್ನು ತನ್ನ ವಾದದಲ್ಲಿ ಸೋಲಿಸುತ್ತಾರೆಂದು, ಮುಂದೆ ಮಂಟೇಸ್ವಾಮಿಯ ಶಿಷ್ಯರಾಗಿ
ದಕ್ಷಿಣಕ್ಕೆ ಹೊರಟರು. ದಾರಿಯುದ್ದಕ್ಕೂ ಮಂಟೇಸ್ವಾಮಿ ತನ್ನ ಶಿಷ್ಯರನ್ನು ಪಡೆಯುತ್ತಾ ಹೊರಟರು. ಕೊನೆಗೆ ಮಳವಳ್ಳಿಗೆ ಬಂದು ಕುಂದೂರು ಬೆಟ್ಟದ ಸಮೀಪದಲ್ಲಿರುವ ಬೊಪ್ಪನಗೌಡಪುರವನ್ನು ತಮ್ಮ ತಪೋಭೂಮಿಯನ್ನಾಗಿ ಆರಿಸಿಕೊಳ್ಳುತ್ತಾರೆ. ಮಂಟೇಸ್ವಾಮಿ ಒಪ್ಪಿಕೊಂಡ ಪುರವೇ ಮುಂದೆ ಬೊಪ್ಪಗೌಡನ ಪುರವಾಯಿತು. ನಂತರ ಕಲ್ಯಾಣದಲ್ಲಿದ್ದ ಬಾಚಿ ಬಸವಯ್ಯನಿಗೆ ಬೆಪ್ಪು ಬರಿಸಿ ಕುಂದೂರು ಬೆಟ್ಟದ ಗವಿಯಲ್ಲಿ 12 ವರ್ಷ ಕೂಡಿ ಹಾಕುತ್ತಾರೆ. ನಂತರ ಆತ ಸಂಪೂರ್ಣ ಪರಿವರ್ತಿತನಾಗಿ ಸಿದ್ದಪ್ಪಾಜಿ ಎಂಬ ಹೆಸರಿನಿಂದ ಶಿಷ್ಯನಾಗಿ ಮುಂದುವರಿಯುತ್ತಾನೆ. ಮಾರಿ ಮಸಣೇರ ಗಂಡ ಎಂದು ಸಿದ್ದಪ್ಪಾಜಿಯನ್ನು ವಿಶೇಷವಾಗಿ ಪೂಜಿಸಲ್ಪಡುವುದನ್ನು ಕಾಣಬಹುದು. ಹೀಗೆ ಸಿದ್ದಪ್ಪಾಜಿ, ರಾಚಪ್ಪಾಜಿ, ದೊಡ್ಡಮ್ಮ ತಾಯಿ, ನೀಲಾಜಮ್ಮ, ಮಡಿವಾಳ ಮಾಚೆ ಎಂಬ ಶಿಷ್ಯ ಪರಂಪರೆಯನ್ನು ಹುಟ್ಟುಹಾಕಿದರು. ಮಂಟೇಸ್ವಾಮಿಯವರ ಒಕ್ಕಲು ಅಪಾರವಾಗಿದೆ. ತಮ್ಮ ದೇವರ ಕುಲಗುರುವಿನ ಕಾಣಿಕೆಗಳನ್ನು ಜಾತ್ರೆಗಳಲ್ಲಿ, ಉತ್ಸವಗಳಲ್ಲಿ ಮಠಗಳಿಗೆ ಅರ್ಪಿಸುತ್ತಾರೆ. ನೀಲಗಾರರು ಇಲ್ಲಿ ಪ್ರಮುಖವಾಗಿ ಕಂಡುಬರುತ್ತಾರೆ. ಹಾವಿನ ಹೆಡೆ ಅಥವಾ ಸಿಂಹಮುಖದ ತಂಬೂರಿ ಇವರ ವಾದ್ಯ. ಅಬ್ಬರವಿಲ್ಲದ ಆದರೆ ಸುಕೋಮಲ ರಾಗದ ಹಾಡುಗಳನ್ನು ಹಾಡುವರು. ಆ ಸಂದರ್ಭದಲ್ಲಿ ಏರಿಳಿತ ಪಡೆದ ಹಲವು ಸಂಗತಿಗಳು ಅದ್ಭುತ ರಾಗಗಳಾಗಿ ಇಂದಿಗೂ ಕೂಡ ಅದು ಉಳ್ಕೊಂಡು ಬಂದಿರುವಂಥದ್ದನ್ನು ನಾವು ಕಾಣ್ಬೋದು. ಇವರ ಹಾಡಿನಲ್ಲಿ 2 ವಿಧ. ಒಂದು ಧಾರ್ಮಿಕ ಕಾವ್ಯ, ಮತ್ತೊಂದು ತಾರ್ಕಿಕ ಕಾವ್ಯ. ಧಾರ್ಮಿಕ ಕಾವ್ಯದಲ್ಲಿ ಮಂಟೇಸ್ವಾಮಿ ಕತೆ ಬಂದರೆ, ಲೌಕಿಕ ಕಾವ್ಯದಲ್ಲಿ ಅರ್ಜುನ ಜೋಗಿಯ ಹಾಡು, ಪಿರಿಯ ಪಟ್ಟಣದ ಕಾಳಗ, ಬಿಳಿಗಿರಿ ರಂಗಸ್ವಾಮಿಯ ಹಾಡು ಹೀಗೆ ಸಾಗುವಂಥದ್ದನ್ನು ಕಾಣ್ಬೋದು. ಸಿದ್ದಪ್ಪಾಜಿ ನೀಲಗಾರರ ಪರಂಪರೆಯ ಆದ್ಯಪುರುಷ, ಘನನೀಲಿ ಸಿದ್ದಯ್ಯ ಎಂದು ಇವರನ್ನು ಕರೆಯಲಾಗುತ್ತದೆ. ಮಂಟೇಸ್ವಾಮಿಯವರ ಮಹಾಕಾವ್ಯವನ್ನು ಒಟ್ಟು 5 ಕವಲುಗಳಲ್ಲಿ ಹಾಡುವಂಥದ್ದನ್ನು ಕಾಣ್ಬೋದು. ಇದನ್ನು ದರೆಗೆ ದೊಡ್ಡವರ ವಚನ, ಸಿದ್ದಪ್ಪಾಜಿಯ ವಚನ, ಹಲಗೂರು ವಚನ, ರಾಚಪ್ಪಾಜಿ ವಚನ ಮತ್ತು ಚಿಕ್ಕಲ್ಲೂರು ವಚನ ಎಂದು ನಾವು ನೋಡ್ಬೋದು. ಮಂಟೇಸ್ವಾಮಿ ಕತೆ ಹಾಡುವವರನ್ನು ನೀಲಗಾರರು ಎಂದು ಕರೆಯುತ್ತೇವೆ. ಹೀಗೆ ಧಾರ್ಮಿಕ ಕ್ರಾಂತಿಯನ್ನುಂಟು ಮಾಡಿದಂತಹ ಮಂಟೇಸ್ವಾಮಿಯವರು ಮಳವಳ್ಳಿಯ ಬೊಪ್ಪನಗೌಡನಪುರದಲ್ಲಿ ಐಕ್ಯರಾದರು ಅನ್ನುವಂಥದ್ದು. ಮಲೆಮಹದೇಶ್ವರ ಕಾವ್ಯ ಮತ್ತು ಮಂಟೇಸ್ವಾಮಿ ಮಹಾಕಾವ್ಯ ಇವೆರಡರನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಇವೆರಡರಲ್ಲೂ ಕೂಡ ಸಮಾನವಾಗಿ ಕಂಡುಬರುವಂತಹ ಒಂದಷ್ಟು ಹೋಲಿಕೆ ಅಂಶಗಳು ಕಂಡುಬರುವಂಥದ್ದು. ಈ ಕಾವ್ಯಗಳ ಮೌಲ್ಯ ಸರ್ವಕಾಲಿಕವಾಗಿದ್ದು ಅಲ್ಲಿನ ಪರಿಸರ ಪ್ರಜ್ಞೆ, ಸಾಮಾಜಿಕ ತಿಳುವಳಿಕೆ, ಮನಸ್ಸಿನ ಅರಿವು ಈಗಲೂ ಪ್ರಸ್ತುತ ಅನ್ನುವಂಥದ್ದು. ಮಹಾಕಾವ್ಯದ ಲಕ್ಷಣದಂತೆ ಮಾದಪ್ಪ ಮಂಟೇದಯ್ಯ ಎಂಬ ಸಾಮಾನ್ಯರು ಮುಂದೆ ತಮ್ಮ ಪವಾಡಗಳು ಮತ್ತು ಭಕ್ತ ಜನರನ್ನು ಉದ್ಧಾರ ಮಾಡುವ ಮೂಲಕ ಮಹದೇಶ್ವರ ಮಂಟೇಸ್ವಾಮಿಯಾಗಿ ಮಹಾಪುರುಷರಾಗುವ ಸಂದರ್ಭ ಕಾಣಬಹುದು. ಇವರು ಕ್ರಾಂತಿಕಾರಿಯಂತೆ ಕೆಟ್ಟ ವ್ಯವಸ್ಥೆ ಖಂಡಿಸಿರುವ ಬಗೆಯನ್ನು ನಾವು ಕಥೆಗಳಲ್ಲಿ ಕಾಣ್ಬೋದು. ಉದಾಹರಣೆಗೆ ಮಹದೇಶ್ವರ ಶ್ರವಣದೊರೆಯನ್ನು ಕೊಂದಿದ್ದು, ಸಿದ್ದಪ್ಪಾಜಿ ಹಲಗೂರಿನ ಪಾಂಚಾಳದವರನ್ನು ಶಪಿಸಿದ್ದು, ಈ ಅಂಶಗಳನ್ನ ನಾವು ನೋಡ್ಬೋದು. ಭಿಕ್ಷಾಟನೆ ಎಲ್ಲ ಧರ್ಮದ ಸಾಮಾನ್ಯ ಪ್ರಕ್ರಿಯೆ. ಹಾಗಾಗಿ ಆ ಭಿಕ್ಷಾಟನೆಯನ್ನು 2 ಪರಂಪರೆಯಲ್ಲೂ ಮಹಾಕಾವ್ಯಗಳಲ್ಲೂ ನಾವು ಗಮನಿಸ್ಬೋದು. ಮಹಾಕಾವ್ಯದ ನಾಯಕರಂತೆ ಸರಳ ವ್ಯಕ್ತಿತ್ವ ಇವರದ್ದು. ಆದರೆ ತನ್ನ ಸ್ವಾಭಿಮಾನಕ್ಕೆ ಕುಂದು ಬಂದಾಗ ಮಾತ್ರ ಅದನ್ನು ಉಗ್ರವಾಗಿ ಪ್ರತಿಭಟಿಸ್ತಾರೆ. ಪ್ರಕೃತಿಯ ದುಷ್ಟ ಮೃಗಗಳನ್ನು ಒಲಿಸಿಕೊಂಡು ಸ್ನೇಹದಿಂದ ಅದ್ರ ಜೊತೆ ವಾಸಿಸಬಲ್ಲವರು ಆಗಿರ್ತಾರೆ. ದಬ್ಬಾಳಿಕೆಯಿಂದ
ದಬ್ಬ ಯಾರು ದಬ್ಬಾಳಿಕೆಯನ್ನು ಮಾಡ್ತಾರೋ ಅಂಥವರಿಂದ ತನ್ನನ್ನು ನಂಬಿದ ವರ್ಗವನ್ನು ರಕ್ಷಿಸಬಲ್ಲಂಥವರು ಆಗಿರ್ತಾರೆ. ಈ ಒಂದು ಪರಂಪರೆಯಲ್ಲಿ ಬರುವಂತಹ ದೇವರಗುಡ್ಡರು, ನೀಲಗಾರರು ಇವರು ತೀರ್ಥಂಕರರಷ್ಟೇ ಪ್ರಮುಖ ಅನ್ನುವಂಥದ್ದು. ಮತ್ತು ಮೌಲ್ಯ ಮೀರದಂತೆ ಸಮಾಜದಲ್ಲಿ ಅವ್ರಿಗೆ ಆದಂತಹ ನೀತಿ ನಿಯಮಗಳಿದ್ದು ಆ ಒಂದು ನೀತಿ ನಿಯಮಗಳ ಕಟ್ಟುಪಾಡಿನಲ್ಲಿ ಅವರು ಬದುಕು ನಡೆಸಬೇಕು ಅನ್ನುವಂಥದ್ದು. ಪಟ್ಟಭದ್ರ ಸಂಸ್ಕೃತಿಗೆ ವಿರುದ್ಧವಾಗಿ ಕೆಳವರ್ಗಗಳ ಅಸ್ತಿತ್ವ ಪುನಃಸ್ಥಾಪಿಸುವ ಪ್ರತಿ ಸಂಸ್ಕೃತಿ ನಿರ್ಮಾಣ ಮಾಡುವಂಥದ್ದು ಇವರ ಉದ್ದೇಶ. ಆ ಒಂದು ಹಿನ್ನೆಲೆಯಲ್ಲಿ ಇವರು ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಆರಿಸಿಕೊಂಡಿದ್ದು ಕರ್ಮಸ್ಥಾನ, ಶೂದ್ರಾತಿ ಶೂರರೇ ಅಧಿಕವಿದ್ದ ಕರ್ನಾಟಕದ ದಕ್ಷಿಣ ತುದಿ ಅಂದರೆ ದಕ್ಷಿಣ ಕರ್ನಾಟಕ ಅನ್ನುವಂಥದ್ದು. ಇವರಿಬ್ಬರ ಅಂತರಂಗದ ತುಡಿತ ಒಂದೇ, ಆದರೆ ಆಚರಣ ಕ್ರಮ ಸ್ವಲ್ಪ ವಿಭಿನ್ನವಾಗಿತ್ತು ಅನ್ನುವಂಥದ್ದು. ದುಷ್ಟ ಅಥವಾ ಹೆಡ್ಡರನ್ನು ಪಳಗಿಸಬಲ್ಲಂಥವರು ಕೂಡ ಆಗಿರ್ತಾರೆ. ಒಟ್ಟಾರೆ ಮಲೆ ಮಹದೇಶ್ವರ ಮತ್ತು ಮಂಟೇಸ್ವಾಮಿ ಮಹಾಕಾವ್ಯಗಳು ಅಂದಿನ ಸಾಂಸ್ಕೃತಿಕ ಆಯಾಮಗಳ ಮತ್ತು ಸಾಮಾಜಿಕತೆ, ರಾಜಕೀಯತೆ ಮುಂತಾದ ವಿಭಿನ್ನತೆಗಳನ್ನು ಅರಿಯುವಲ್ಲಿ ಸಹಕಾರಿಯಾದುದೆಂದು ಹೇಳಬಹುದು. ಈ ದಿನದ ತರಗತಿಯಲ್ಲಿ ನಾವು ಕನ್ನಡ ಜನಪದ ಮಹಾಕಾವ್ಯಗಳ ಪರಿಚಯ, ಈ ಹಿನ್ನೆಲೆಯಲ್ಲಿ ಮಲೆ ಮಹದೇಶ್ವರ ಮಹಾಕಾವ್ಯ ಮತ್ತು ಮಂಟೇಸ್ವಾಮಿ ಮಹಾಕಾವ್ಯ ಇವೆರಡರ ನಡುವಿನ ಹೋಲಿಕೆಯ ಅಂಶಗಳ ಬಗ್ಗೆ ತಿಳಿದುಕೊಳ್ಳಲಾಯಿತು.